ರಾಜಕೀಯ ರಣರಂಗದಲ್ಲಿ ನಾಯಕರ ವಾಗ್ಬಾಣ ಪ್ರಯೋಗ ಮಾಮೂಲಿ. ಹೀಗೆ ಮಾತಿನ ಭರದಲ್ಲಿ ಕಾಂಗ್ರೆಸ್ನ ಶಾಸಕ ನರೇಂದ್ರ ಸ್ವಾಮಿ ಸಿಡಿಸಿದ ವಾಗ್ಬಾಣ ಮಾಜಿ ಸಚಿವ ಸಿಟಿ ರವಿ ಬುಡಕ್ಕೆ ನಾಟಿದೆ. ನರೇಂದ್ರ ಸ್ವಾಮಿ ಮಾತಿಗೆ ಸಿಟಿ ರವಿ ಸಹ ತಿರುಗೇಟು ನೀಡಿದ್ದಾರೆ. ಈ ಮಾತಿನ ಕದನ ಹೇಗಿತ್ತು ನೋಡೋಣ ಏಟು ಎದಿರೇಟಿನಲ್ಲಿ. ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ಸಿಟಿ ರವಿ. ಅಯೋಗ್ಯ. ಒಬ್ಬ ಸಿಟಿ ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ. ಯಾಕೆ ಗೊತ್ತಾ? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ. ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ. ಏನಂತ ಕರಿತಾ ಇದ್ದಾನೆ ಅವನು? ಭಾರತದ ರಾಷ್ಟ್ರೀಯ ಧ್ವಜನ. ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದ್ದಾರೆ? ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾರೆ, ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ. ಹೌದು, ಮಾಡ್ತೀವಿ, ಈಗ ಮಾಡೇ ಮಾಡ್ತೀವಿ. ನಮ್ಮ ಸರ್ಕಾರ ನಾವು ಯಾಕ್ರೆ ಭಯ ಪಡ, ನಾವು ಗಂಡಸು ಮಕ್ಕಳು ನೋಡಿ, ಅವೆಲ್ಲ ನೋಡಿ ಹೇಳ್ತಿರ್ತೀವಿ. ಯಾಕೆ ಈ ವಿಚಾರ ಹೇಳ್ತೀನಿ? ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ. ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷದವರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಏಕವಚನದಲ್ಲಿ ರಾಷ್ಟ್ರಪತಿಗಳಿಗೆ ಮಾತಾಡಿದ್ಮೇಲೆ ಅವ್ರ ಪಕ್ಷದ MLA ನನ್ನಂಥವನ ಬಗ್ಗೆ ಹಂಗೆ ಮಾತಾಡ್ತಾರೆ. ಮತ್ತು ಅವರೇನೋ ಇನ್ನೊಂದು ಪದ ಬಳಸಿದ್ರು ಅಂತ ಹೇಳಿದ್ರಲ್ಲ. ಯಾರು ಹಂಗಿರ್ತಾರೋ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ. ಬಹುಶಃ ನರೇಂದ್ರ ಸ್ವಾಮಿ ಅವರದ್ದು ಈಗ ಅವ್ರ ಮಾತಿನ ಘಾಟಿನ ನೋಡಿದ್ರೆ ನೌ ಹಿ ಈಸ್ ಸೀಡ್ಲೆಸ್. ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂತ ಮಾತಾಡ್ತಾರೆ. ಅದು ರಾಜಕೀಯವಾಗೂ ಇರ್ಬೋದು. ಸೀಡ್ಲೆಸ್ ಅಂತ ಗೊತ್ತಾನೆ. ಅದ್ರಲ್ಲಿ ಬೀಜ ಇರಲ್ಲ, ಹುಟ್ಟಲ್ಲ. ಅದರಿಂದ ಏನು ಹುಟ್ಟಲ್ಲ. ಹಾಗಾಗಿ ರಾಜಕೀಯವಾಗಿ ನೌ ಹಿ ಈಸ್ ಸೀಡ್ಲೆಸ್. ಅದಕ್ಕಾಗಿ ಆ ಮಾತನ್ನ ಬಳಸಿರ್ಬೋದು ಅಂತ ನನಗೆ ಅನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.